ವೀಕ್ಷಕರೇ, ಇವತ್ತಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಗುರುಜಿಯವರನ್ನ ಮಾತನಾಡಿಸಲಿಕ್ಕೆ ಅವರೇ ಅಂಬೇಡ್ಕರ್ ಸೇನೆ ಕರ್ನಾಟಕ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪಿ ಮೂರ್ತಿ ಮತ್ತು ಸದಸ್ಯರು. ಬನ್ನಿ ಅವರನ್ನ ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಗವತಿ ಶ್ರೀ ರಾಜರಾಜೇಶ್ವರಿ ಮೂರ್ತಿ, ಒಳ್ಳೆಯದಾಗಲಿ, ಒಳ್ಳೆಯ ಯಶಸ್ಸಾಗಲಿ. ನಿಮ್ಮ ಸಾಧನೆಗಳು ಬಹಳ ವಿಶೇಷ. ನಾನು ಕೇಳ್ತಾ ಇರ್ತೇನೆ, ನಿಮ್ಮ ಬಗ್ಗೆ ಸಾಕಷ್ಟು ಮಾಹಿತಿ ಇತ್ತು ನಮಗೆ, ಆದರೆ ಇವತ್ತು ಕಾರ್ಯಗತವಾಗಿ ನಿಮ್ಮನ್ನು ಎದುರುಗಡೆ ನೋಡುವಂಥದ್ದಾಯಿತು. ಒಳ್ಳೆಯದಾಗಲಿ. ಏನು ವಿಶೇಷ ಮೂರ್ತಿ? ಗುರುಗಳೇ, ಇವತ್ತು ನಾವಿಲ್ಲಿ ನಿಮ್ಮ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ನಾವು ಬಂದಿರೋ ವಿಶೇಷ ಏನಂತ ಹೇಳಿದ್ರೆ, ನಿರಂತರವಾಗಿ ನೀವು ರೈತರ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ. ರೈತರು ಆತ್ಮಹತ್ಯೆ ಆಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ಕಳಸಾ ಬಂಡೂರಿ ಆಗಿರ್ಬೋದು, ಮಾದ ಯೋಜನೆ, ನಿರಂತರವಾಗಿ ನಿಮ್ಮ ಹೋರಾಟ ನೀವು ಏನು ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟಿದ್ದೀರಾ. ಖಂಡಿತವೂ ಅದೇ ರೀತಿ ಏನು ಇವಾಗ ಇಡೀ ಕರ್ನಾಟಕ ರಾಜ್ಯ ಹತ್ಕೊಂಡು ಉರಿತಾ ಇದೆ. ಇವಾಗೇನು ಕಾವೇರಿ ನದಿ ತೀರ್ಪು ಕರ್ನಾಟಕಕ್ಕೆ ಒಂದು ತೀರ್ಪನ್ನು ಅನ್ಯಾಯವಾಗಿ ಕೊಟ್ಟಿದ್ದಾರೆ. ಅದರ ವಿರೋಧಿಸಿ ನಾವು ಗುರುವಾರ ಬೆಳಗ್ಗೆ 10 ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಆ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲ ಬಂದು ನಮಗೆ ಸಹಕರಿಸಿ ನಮ್ಮನ್ನು ಇಡೀ ಕರ್ನಾಟಕ ರಾಜ್ಯದ ಏನು ನಮ್ಮ ಮಂಡ್ಯ ಭಾಗದಲ್ಲಿ ರೈತರಿಗೆ ಒಂದು ನ್ಯಾಯ ಕೊಡೋ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ತಾವು ಬಂದು ಪಾಲ್ಗೊಂಡು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಬಂದು ತಮ್ಮ ಪಾದವನ್ನು ಇಟ್ಟು ಏನು ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸಗಳ ಹೋರಾಟಕ್ಕೆ ತಾವು ಮುಂದಾಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಈ ಒಂದು ಕಾರ್ಯಕ್ರಮ ಬಂದು ತಮ್ಮನ್ನು ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಗುರುಗಳೇ. ತುಂಬ ಸಂತೋಷ. ಬೆಳಗ್ಗೆ ಅಷ್ಟೇ ನಾವು ಈಗ ನೀವು ಹೇಳಿದ್ದೀರಿ, ಬೆಳಗಿನ ಕಾರ್ಯಕ್ರಮದ ಪ್ರಪ್ರಥಮ ನಾನು ಹೇಳಿದೆ, ಮಂಡ್ಯ ಜನತೆಗೆ ರೈತರ ಸಂಕಷ್ಟಗಳು ಯಾವುದೇ ಆದರೂ ಸಹಿತ ನಾನಾಗಲಿ ನನ್ನ ಜೀಕರಣ ವಾಹಿನಿ ನಿಮ್ಮ ಜೊತೆಗಿದ್ದೀವಿ ಅಂತ. ಯಾಕೆಂದರೆ ಕಳಸಾ ಬಂಡೂರಿಗಾಗಲಿ ಮತ್ತು ರೈತರ ಸಂಕಷ್ಟಗಳಾಗಲಿ, ಈ ರೈತರು ಅಕಾಲ ಮೃತ್ಯುವಿಗೆ ಈಡಾಗ್ತಕ್ಕಂಥದ್ದಾಗಲಿ, ಇಂತಹ ಕಾಲಗಳಲ್ಲೂ ನಾವು ಓಡಾಡಿದ್ದೀವಿ. ಹಾಗೆ ಇವತ್ತು ನೀವು ಕೈಗೊಂಡಿರ್ತಕ್ಕಂಥ ಈ ಒಂದು ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಯಾಕೆಂದರೆ ಬೇಕು, ಆದರೆ ಬಂದ್ ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಹೊಡೆದಾಟ ಬಡದಾಟಗಳಿಗಿನ್ನ ಶಾಂತಿಯುತವಾದಂಥ ಹೋರಾಟವನ್ನು ನಾವು ನೀವೆಲ್ಲರೂ ಮಾಡಬೇಕು. ಹೌದು, ಖಂಡಿತ ಗುರುಗಳೇ. ಇವಾಗ ನಮಗೂ ಕರ್ನಾಟಕ ಬಂದ್ ಮಾಡ್ಬೇಕಂದ್ರೆ ನಮಗೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಈ ತಿಂಗಳಲ್ಲಿ ಕಳೆದ ಬಾರಿ ಸುಮಾರು 4-5 ಸೇರಿ ಕರ್ನಾಟಕ ಬಂದು ಬೆಂಗಳೂರು ಬಂದು ಮಾಡ್ತಾಯಿದ್ದಾರೆ. ಸಾಮಾನ್ಯ ಜನ ಕಾರ್ಮಿಕರು ಯಾವ ಥರ ಕೆಲಸಕ್ಕೆ ಹೋಗಬೇಕು, ಮಕ್ಕಳು ವಿದ್ಯಾಭ್ಯಾಸ ಯಾವ ರೀತಿ ಮಾಡಬೇಕು, ಆಮೇಲೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ನಷ್ಟ ಆಗ್ತಿದೆ. ಇದನ್ನು ನಾವು ಕರ್ನಾಟಕ ಬಂದ್ ಮಾಡಿದ್ರೆ ನಮಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಯೋಚನೆ ಮಾಡಬೇಕು. ಅದ್ರ ಜೊತೆ ನಾವು ಗುರುವಾರ ಮಾಡ್ತಾ ಬಂದು ಯಾವುದೇ ಒಂದು ಬಸ್ಸಿಗೆ ಕಲ್ಲು ಹೊಡೆಯೋದಾಗಲಿ, ಒಂದು ಅಂಗಡಿ ಮುಚ್ಚೋದಾಗಲಿ ಯಾವುದೂ ಮಾಡಲ್ಲ. ನಾವು ಒಂದು ಶಾಂತಿ ರೀತಿಯಲ್ಲಿ ಏನು ಟೌನ್ ಹಾಲಿಂದ ಮೆರವಣಿಗೆ ಮಾಡಿಕೊಂಡು CMಗೆ ಮನವಿ ಕೊಡುವಂಥ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಕೂಡಲೇ ಮನವಿ ತಗೊಂಡು ಅದಕ್ಕೆ ಸೂಕ್ತವಾದ ಕಾನೂನು ರೀತಿಯಲ್ಲಿ ಜಾರಿಗೆ ತರಬೇಕಂತ ಅವ್ರನ್ನಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಹಂಗೆ ನಾವು ಏನು ಮಂಡ್ಯ ಹೋಗಿ ಮಂಡ್ಯದ ಜನತೆಗೂ ಒಂದು ನಾವು ಶಾಂತಿ ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಪಡಿಸೋಂಥ ಕೆಲಸ ಮಾಡೋಣ. ಯಾಕಂದರೆ ನಿನ್ನೆಲ್ಲ ಇಡೀ ಮಂಡ್ಯದಲ್ಲಿ ಟೈರ್ನ ಸುಟ್ಟಾಕಿ, ಬಸ್ನ ಕಲ್ಲು ಹೊಡೆದು, ಕಚೇರಿಗಳನ್ನ ಧ್ವಂಸ ಮಾಡಿದೆ. ಯಾಕಂದರೆ ಇದು ಕಚೇರಿಗಳು ನಮ್ಮ ಆಸ್ತಿ, ಕರ್ನಾಟಕದ ಆಸ್ತಿ. ನಮ್ಮ ಆಸ್ತಿ ನಾವೇ ಧ್ವಂಸ ಮಾಡೋದು ಅರ್ಥ ಇಲ್ಲ. ನಮ್ಮ ನೇರ ಪ್ರತಿಭಟನೆ ಎಲ್ಲಿ ಯಾರಿಗೆ ತಲುಪಬೇಕು, ನಮ್ಗೆ ಎಲ್ಲಿ ನ್ಯಾಯ ಸಿಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಬಾರ್ದು ಅಂತ ನಾನು ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಗುರುಗಳೇ. ಭಾಳ ಅರ್ಥಗರ್ಭಿತವಾಗಿ ಮೂರ್ತಿನ ನಾನು ಏನೋ ಅಂದ್ಕೊಂಡಿದ್ದೆ, ಭಾಳ ತೂಕವಾಗಿ ಮಾತಾಡ್ತಾರೆ. ಬೇಕು ಮೂರ್ತಿ, ಒಳ್ಳೆಯದಾಗಲಿ. ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಮೇಡಮ್, ಚಿಕ್ಕಬಳ್ಳಾಪುರದಿಂದ ನವಮೋಹನ್ ಅಂತ ಮೇಡಮ್. ಸರ್ ನಮಸ್ತೆ, ಮಾತಾಡಿ ಸರ್. ಗುರುಜಿ ಇದ್ದಾರೆ. ಹೌದು ಮೇಡಮ್, ಗುರುಜಿನ್ ಮಾತಾಡ್ಬೇಕು. ಹಲೋ ಗುರುಗಳೇ ನಮಸ್ಕಾರ. ಚಿಕ್ಕಬಳ್ಳಾಪುರದಿಂದ ನವಮೋಹನ್ ಅಂತ ಗುರುಗಳೇ. ಹಾ ನಮಸ್ಕಾರ, ಹೇಳಿಪ್ಪ. ನಮಸ್ಕಾರ ಗುರುಗಳೇ. ನಿಮ್ಮ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಫ್ಯಾನ್ ಅಭಿಮಾನಿಗಳು ನಾವು. ದಿನ ನಿಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇರ್ತೀವಿ. ಮೊನ್ನೆ ತಾನೇ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರಿ. ಹೌದು, ತುಂಬಾ ಖುಷಿ ಆಯ್ತು ಗುರುಗಳೇ. ನಮ್ಮ ಗುರುಗಳು ನಾರಾಯಣ ಶಾಸ್ತ್ರಿಗಳು ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು, ಪೌರೋಹಿತ್ಯದಲ್ಲಿ ಒಂದು ಮೇಲುಗೈ ಸಾಧಿಸಿರ್ತಕ್ಕಂಥವ್ರು, ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಇವತ್ತು ಬೆಳಗ್ಗೆ ತಾನೇ ಗುರುಗಳ ಬಗ್ಗೆ ಹೇಳಿದೆ. ಪುನಃ ಇವತ್ತು ನನ್ನ ಗುರುಗಳನ್ನು ಮನಸ್ಸಲ್ಲಿಟ್ಟು ನೀವು ಫೋನ್ ಮಾಡ್ತಾ ಇದ್ದೀರಿ. ನಾನು ಬಹಳ ಸಂತೋಷ ಆಯಿತು. ಹೌದು ಗುರುಗಳೇ. ಹೇಳಿಪ್ಪ. ಇವತ್ತು ನಮ್ಮ ಗುರುಗಳನ್ನು ಸಹಿತ ನಾನು ತೋರಿಸ್ತೀನಿ. ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಹಸ್ರಾರು ಬ್ರಾಹ್ಮಣರ ಮಕ್ಕಳಿಗೆ, ತ್ರಿಮತಸ್ತ್ರ ಬ್ರಾಹ್ಮಣರ ಮಕ್ಕಳಿಗೆ ವೇದವನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು. ನೋಡಿ, ಯಾರನ್ನ ಇದ್ ಮಾಡ್ಲಿ, ಆಮೇಲೆ ಅವರು ಉಪನಯನ ಮಾಡಿರ್ತಕ್ಕಂಥವ್ರು, ಉಚಿತ ಸಾಮೂಹಿಕ ವಿವಾಹಗಳನ್ನ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥವ್ರು.
ಯಾರೇ ಆಗ್ಲಿ ಬಂದು ಉಚಿತವಾಗಿ ಶುರು ಮಾಡಿ ನಾರಾಯಣ ಶಾಸ್ತ್ರಿಗಳು ಅಂದ್ರೆ ಯಾರೇ ಮಕ್ಕಳು ನಾನು ದೇವ್ರ ಪೂಜೆ ಮಾಡ್ತೀನಿ, ನಾನು ವಿದ್ವತ್ ಆಗ್ಬೇಕು, ನನ್ಗೆ ವೇದಗಳ ಬಗ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ನಾನು ತಿಳ್ಕೊಂತೀನಿ, ಪುರೋಹಿತ ಮಾಡಿ ಜೀವನ ಮಾಡ್ತೀನಿ ಅಂತವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ನಮ್ಮ ನಾರಾಯಣ ಶಾಸ್ತ್ರಿಗಳು. ತುಂಬ ಸಂತೋಷ. ನೀವು ಅವ್ರ ಹೆಸರು ಹೇಳ್ತಿದ್ದೀರಿ, ಅವರ ಭಾವಚಿತ್ರವನ್ನು, ಅವರ ಫೋಟೋನ ಇವತ್ತು ಇಡೀ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಗೂ ಸಹಿತ ನಮ್ಮ ನಾರಾಯಣ ಶಾಸ್ತ್ರಿಗಳನ್ನು ನಾನು ಇವತ್ತು ತೋರಿಸ್ತಾ ಇದ್ದೆ. ನನಗೂ ಒಂದು ಸಂತೋಷನೇ, ನಂದು ಒಂದು ಭಾಗ್ಯವೇ ಸರಿ ಇವತ್ತು. ಯಾಕೆಂದರೆ ನಾನು ಸಹಿತ ಅವರ ಶಿಷ್ಯನಾಗಿದ್ದೆ. ನನ್ನ ಪ್ರಥಮ ಮೊದಲು ನಾನು ಸಂಧ್ಯಾವಂದನೆ ಕಲ್ತಿದ್ದೆ ನಮ್ಮ ಗುರುಗಳಿಂದ. ಅದರಿಂದ ನಾರಾಯಣ ಶಾಸ್ತ್ರಿಗಳವರ ಮಾರ್ಗದರ್ಶನ ಇದು ನನ್ನೊಬ್ಬಂದಲ್ಲ, ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಕೋಲಾರ ಡಿಸ್ಟಿಕ್ ಇವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇವತ್ತಾಗಿದೆ. ಹಿಂದೆ ಕೋಲಾರ ಡಿಸ್ಟಿಕ್ ಆಗಿತ್ತು. ಕೋಲಾರ ಡಿಸ್ಟಿಕ್ ಆ ಭಾಗದ ಸುತ್ತಮುತ್ತ ಸಾಕಷ್ಟು ಜನ ಬ್ರಾಹ್ಮಣ ಒಟುಗಳು, ಅದರಲ್ಲೂ ಬಡತನದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅಂತಹವರಿಗೆ ಉಪನಯನದ ಸಂಸ್ಕಾರವನ್ನು ಮಾಡಿ ಉಪನಯನ ಮಾಡಿಸಿ ಅವ್ರನ್ನ ಒಬ್ಬ ಬ್ರಾಹ್ಮಣನಾಗಿ ತಯಾರು ಮಾಡಿ ಒಳ್ಳೆ ವಿದ್ಯೆಯನ್ನು ಧಾರೆಗಳು ಕೊಟ್ಟಂಥವ್ರು. ಅವ್ರ ಬಗ್ಗೆ ಒಂದಷ್ಟು ನನ್ನ ಹತ್ರ ಮಾಹಿತಿ ಇದೆ. ಮಗು ನೀನು ಹೇಳಮ್ಮ. ಸೋಮೇಶ್ವರ ನಾರಾಯಣ ಶಾಸ್ತ್ರಿ ಇವರ ಜನನ 31/7/1937 ಶನಿವಾರದಂದು. ತಂದೆ ಶಾನುಭೋಗ್ ಶ್ರೀನಿವಾಸರಾವ್, ತಾಯಿ ಲಕ್ಷ್ಮಮ್ಮ, ದ್ವಿತೀಯ ಪುತ್ರ ಇವರು. ಪತ್ನಿ ಪದ್ಮಾವತಮ್ಮ, 3 ಜನ ಗಂಡು ಮಕ್ಕಳು ಮತ್ತು 4 ಜನ ಹೆಣ್ಮಕ್ಕಳಿದ್ರು ಇದ್ದಾರೆ. ಚಿಕ್ಕಬಳ್ಳಾಪುರದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಸುಮಾರು 55 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 30 ವರ್ಷಗಳಿಂದ 100 ಒಟುಗಳಿಗೆ ಸಾಮೂಹಿಕ ಉಚಿತ ಉಪನಯನ ಮತ್ತು ಇವರಿಂದ 100 ವಿದ್ಯಾರ್ಥಿಗಳಿಗೆ ವೇದಾಧ್ಯಯನ ಆಗಿದೆ. ಇಲ್ಲಿ 100 ಸಾವಿರಾರು ಜನ ವಿದ್ಯಾರ್ಥಿಗಳು. ಯಾಕೆಂದ್ರೆ ಬ್ಯಾಂಕಲ್ಲಿ ಕೆಲಸ ಮಾಡತಕ್ಕಂಥ ಪೊಲೀಸ್ ಡ್ಯೂಟಿಯಲ್ಲಿರ್ತಕ್ಕಂಥವ್ರು ಸಹಿತ ಇಲ್ಲಿ ಬಂದು ಪಾಠವನ್ನು ಕಲ್ತಿದ್ದಾರೆ. ಅವರ ಮಾರ್ಗದರ್ಶನ, ಅವರ ನುಡಿಮುತ್ತು, ಅವರು ಹೇಳುವಂತಹ ಒಂದು ವಾಕ್ಯಗಳು ಒಂದೊಂದು ಸಹಿತ ಬಹಳ ಅರ್ಥ. ಜೀವನಕ್ಕೆ ಬೇಕಾದಂಥ ಅತ್ಯಮೂಲ್ಯವಾದಂತಹ ಜ್ಞಾನವನ್ನು, ಆ ಜ್ಞಾನ ಭಿಕ್ಷೆಯನ್ನು ಕೊಟ್ಟಂಥ ಮಹಾನ್ ಚೇತನ ಶಕ್ತಿ ಅದು. ಇವತ್ತು ನಮ್ಮೊಂದಿಗಿಲ್ಲ. ಹೇಳಮ್ಮ. ಸುಮಾರು 70 ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿದ್ದು ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಇವರು ಚಿರಪರಿಚಿತರಾಗಿದ್ದರು. ದಿನಾಂಕ 3/9/2016 ಶನಿವಾರ ಸಂಜೆ 8:30ಕ್ಕೆ ಹೃದಯಾಘಾತದಿಂದ ನಿಧನರಾಗಿದ್ದು ಕುಟುಂಬಸ್ಥರು ಹಾಗೂ ಅಪಾರ ಶಿಷ್ಯ ಕೋಟಿಯನ್ನು ಅವರು ಆಗಲಿದ್ದಾರೆ. ಆದರೂ ಅವರು ನಮ್ಮೊಂದಿಗಿದ್ದಾರೆ ಸದಾಕಾಲ. ಅವರ ಮಾರ್ಗದರ್ಶನ, ಅವರ ನುಡಿಮುತ್ತು, ಅವರ ಆಶೀರ್ವಾದ ನಮಗೂ ಅವರ ಶಿಷ್ಯಕೋಟಿ ಪ್ರತಿಯೊಬ್ಬರಿಗೂ ಸಹಿತ ಇದೆ ಅಂತಲೇ ನಾನು ನಂಬಿದ್ದೀನಿ. ಇದೇ ಸಹಿತ. ಯಾಕೆಂದರೆ ಅಂತಹ ಶಕ್ತಿಗಳನ್ನು ಭಗವಂತ ಕರ್ಕೊಂಡ್ರೂ ಸಹಿತ ಆ ಶಕ್ತಿಗಳಲ್ಲಿ ಮತ್ತೊಂದು ವಿಶೇಷವಾದ ತನ್ನದೇ ಆದಂತಹ ತನ್ನ ಶಕ್ತಿ ಇದೆಯಲ್ಲ. ಯಾವೊಬ್ಬ ವ್ಯಕ್ತಿಯಾದರೂ ತಾನು ಇಲ್ಲಿ ನಿಂತು ಹೋಗಬೇಕು, ಜೊತೆಗೆ ತಾನಿರ್ತಕ್ಕಂಥ ಇವತ್ತು ಸರ್ವ ವಿಶ್ವೇಶ್ವರಯ್ಯವರಾಗಲಿ ಮತ್ತು ಅಂಬೇಡ್ಕರ್ ಆಗಲಿ ಅಥವಾ ಶಂಕರರಾಗಲಿ ಮಧ್ವರಾಗಲಿ ರಾಮಾನುಜಾಚಾರ್ಯರಾಗಲಿ ಯಾರೇ ಒಬ್ಬರಾದರೂ ಸಹಿತ ಇವತ್ತು ಅವರ ಹೆಸರುಗಳು ಹಾಗಾಗಿಯೇ ನಿಂತಿದೆ ಅಂದರೆ ವ್ಯಕ್ತಿ ಇಲ್ದಿರೇ ಇರಬಹುದು, ಅವರ ಸಾಧನೆ ಇದೆಯಲ್ಲ ಅದು ಬಹಳ ದೊಡ್ಡದು. ಅಂತಹ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂತಹ ಯಾವೊಬ್ಬ ವ್ಯಕ್ತಿಯಾದರೂ ಅವರ ಹೆಸರು, ಅವರ ಒಂದು ಮನಸ್ಸು, ಜೊತೆಗೆ ಅವರ ಒಂದು ಶಾಂತಿಯುತವಾದಂತಹ ಏನು ಹೇಳ್ಕೊಟ್ಟಿರ್ತಾರೆ ಪದಗಳು ಅದು ಹಾಗಾಗಿಯೇ ಇರುತ್ತೆ. ಇನ್ನು 100 ತಲೆಮಾರಾದರೂ ಈ ಹೆಸರು ಯಾವತ್ತೂ ಅಳಿಸುವಂಥದ್ದಲ್ಲ. ಅಂತಹ ಗುರುಗಳ ಪರಂಪರೆ ನಮ್ಮ ಗುರುಗಳು ಶ್ರೀ ನಾರಾಯಣ ಶಾಸ್ತ್ರಿಗಳು. ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ, ಅವರ ಮಕ್ಕಳು ಅವರ ಪರಿವಾರಕ್ಕೂ ಇರಲಿ. ಯಾಕೆಂದರೆ ತಂದೆಯನ್ನು ಕಳ್ಕೊಂಡಂತಹ ಬಾಧೆ ಇದೆಯಲ್ಲ, ತಂದೆಯನ್ನು ಕಳ್ಕೊಂಡ್ರೆ ಆ ನೋವು ಬಹಳಷ್ಟು ಕಷ್ಟ. ಯಾಕೆಂದರೆ ಬಲಭಾಗದ ತೊಡೆ ಮೇಲೆ ನಾವು ಕೈ ಇಟ್ಟು ಹೊಡೆದಾಗ ಗೊತ್ತಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ತಂದೆ ತಾಯಿ ಇರೋ ತನಕ ಬೆಲೆ ಗೊತ್ತಿಲ್ಲ, ನೀವು ಬೇಕಾದಷ್ಟು ಆಟ ಆಡ್ತಿರ್ತೀರಿ. ತಂದೆಯನ್ನು ಕಳ್ಕೊಂಡು ಗೊತ್ತಾಗುತ್ತೆ. ತಂದೆ ಕಳ್ಕೊಂಡ ದಿವಸ, ತಂದೆಯನ್ನು ಕಡೆಯ ದಿವಸ ಅಂತ್ಯ ಸಂಸ್ಕಾರದ ಕಾಲದಲ್ಲಿ ಬಲಗಡೆ ತೊಡೆ ಮೇಲೆ ಒಂದು ಸತಿ ಕೈ ಬಾರಿಸು ಅಂತ ಹೇಳ್ತಾರೆ, ಶಬ್ದ ಬರಲಿ ಅಂತಾರೆ. ಯಾತಕ್ಕೆ ಅಂದರೆ ಈ ಬಲಗಡೆ ತೊಡೆ ಮೇಲೆ ಬಲಭಾಗದಲ್ಲಿ ನನ್ನ ತಂದೆ ಥರ ತಂದೆ ಇದ್ದು ನಡೆಸ್ತಾ ಇದ್ದಂತಹ ಕಾಲ ಇವತ್ತು ನನ್ನ ತಂದೆಯೆಲ್ಲ ಈ ಬಲಭಾಗದ ತೊಡೆಯ ಶಬ್ದ ಇನ್ನು ಮುಂದೆ ನಂದಾಗಬೇಕಾಗಿದೆ, ಇನ್ನು ಮುಂದೆ ಬರುವ ಕಷ್ಟ ಕಾರ್ಪಣ್ಯಗಳನ್ನು ನಾನು ಅನುಭವಿಸಬೇಕು ಅಂಥೇಳಿ ಹೇಳುವಂತಹದ್ದೊಂದು ಪದ ಅರ್ಥ ಇದೆ ಅಲ್ಲಿ. ಅದರಿಂದ ತಂದೆ ತಾಯಿ ಇರುವವರೆಗೂ ಅವರ ಬೆಲೆ ನಿಮಗೆ ಗೊತ್ತಿರೋದಿಲ್ಲ. ಯಾರೊಬ್ಬರಾದರೂ ಸಹಿತ ತಂದೆ ತಾಯಿಗೆ ಯಾರು ಬೆಲೆ ಕೊಡೋದಿಲ್ಲ ಅವರು ನಿಜಕ್ಕೂ ಜೀವನದಲ್ಲಿ ಭಾಳ ಸಂಕಷ್ಟಗಳಿಗೆ ಎದುರಾಗ್ತಾರೆ. ಅದರಿಂದ ತಂದೆ ತಾಯಿನ ನಿಂದಿಸಬೇಡಿ, ತಂದೆ ತಾಯಿ ಬಗ್ಗೆ ಒಂದಷ್ಟು ಗೌರವ ಕೊಡಿ, ಅವರ ಮಾರ್ಗದರ್ಶನದಲ್ಲಿ. ಹಾಗೆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಲಿ, ನಾರಾಯಣ ಶಾಸ್ತ್ರಿಗಳವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. ಅವರು ಕರೆಯಲ್ಲಿದ್ದಾರಮ್ಮ. ಹಲೋ, ಒಳ್ಳೆಯದಾಗಲಿ. ಸಹಸ್ರಾರು ಜನಗಳಿಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿರ್ತಕ್ಕಂಥ ಮಹಾನ್ ಗುರುಗಳು ಗುರುಗಳೇ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನವಮೋಹನ್ ಅವರೇ, ನಿಮ್ಮ ಮತ್ತು ನಿಮ್ಮ ಪರಿವಾರಕ್ಕೂ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ಒಳ್ಳೆಯದಾಗಲಿ. ತಾವು ಚಿಕ್ಕಬಳ್ಳಾಪುರನ? ಹೌದು ಗುರುಗಳೇ, ಚಿಕ್ಕಬಳ್ಳಾಪುರ ಗುರುಗಳೇ. ಒಳ್ಳೆಯದಾಗಲಿಪ್ಪ, ಒಳ್ಳೆಯದಾಗಲಿ.